ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೇ 66 ಸೀಟಿಗೆ ಇದ್ದಿದ್ದು ಬಿ ಜೆ ಪಿ. ಯಾಕಪ್ಪ ಅಂತಂದ್ರೆ ಆ ಸಂದರ್ಭದಲ್ಲೇ ಯಡಿಯೂರಪ್ಪನವರ ನಾಯಕತ್ವನ ಬದಿಗೆ ಸರಿಸೋ ಪ್ರಯತ್ನ ಮಾಡಿದರು. ಬಿ ಎಲ್ ಸಂತೋಷ್ ಅವರಾಗಲಿ, ಇನ್ನೊಬ್ಬರಾಗಲಿ, ಸಿ ಟಿ ರವಿ ಎಲ್ಲರೂ ಭಾಗಿಯಾದವರು ಅದರಲ್ಲ. ಆದರೆ ಏನಾಯ್ತಪ್ಪ ಅಂತಂದ್ರೆ ನಂತರದಲ್ಲಿ ಅದು ಲೋಕಸಭಾ ಚುನಾವಣೆಯಲ್ಲೇ ಅದರಲ್ಲಿ 19 ಸೀಟ್ಗಳು ಆರಿಸ್ಕೊಂಬೋದು. ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಧಾನಸಭೆಯಲ್ಲೇ ಯಡಿಯೂರಪ್ಪನ ಹೊರಗಿಟ್ಟಿದ್ರು ಅಲ್ಲಿ ಸೋಲು ಅನುಭವಿಸ್ತು ದೊಡ್ಡ ಪ್ರಮಾಣದಲ್ಲಿ. 135, 136 ಕಾಂಗ್ರೆಸ್ ಆದರೆ 66ಕ್ಕೆ ಬಂದು ನಿಂತು ಬಿಡ್ತು ಬಿ ಜೆ ಪಿ. ಹೀಗಾಗಿ ಸ್ವತಃ ಅದು ಅನುಭವ ಆಗಿದೆ ನಮ್ಮ ಮೋದಿಯವರಿಗೆ ಮತ್ತು ಸ್ವತಃ ನಮ್ಮ ಶಾರ್ ಅವರಿಗೆ. ಅವರು ಅವತ್ತು ಬಜರಂಗಿಯ ಒಂದು ದೊಡ್ಡ ಸ್ಲೋಗನ್ ಹಿಡ್ಕೊಂಡು ಹಿಂದುತ್ವವಾದ ಹಿಡ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದರು. ಆದರೆ ಕರ್ನಾಟಕದಲ್ಲಿ ಕುಸ್ತಿ ಆಗಲಿಲ್ಲ ಅನ್ನೋದು ಗೊತ್ತದು. ಹೀಗಾಗಿ ಅವರು ಯಡಿಯೂರಪ್ಪನವರ ಫೈನಲ್ಲ ಅನ್ನೋದಾಗ್ಯದ. ಇಲ್ಲಾಂದ್ರೆ ಎಂದೋ ಈ ಸಮಸ್ಯೆನ ಹೆಚ್ಚಿದಂಥ ಬಿ ಎಲ್ ಸಂತೋಷ್ ಅವರು ನಮ್ಮ ಯತ್ನಾಳ್ ಮೂಲಕ ಸಾಕಷ್ಟು ಪ್ರಯತ್ನ ಮಾಡಿಸಿದರು. ಕೊನೆಗೆ ಯತ್ನಾಳನ್ನ ಕಿತ್ತು ಹಾಕಿರ ವಿನಃ ಕೆ ಎಸ್ ಈಶ್ವರಪ್ಪನವ್ರನ್ನ ಕಿತ್ತು ಹಾಕಿರ ವಿನಃ ಯಡಿಯೂರಪ್ಪನ ಮುಟ್ಟಲಿಲ್ಲ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಯಡಿಯೂರಪ್ಪನವರು ಬಿ ಜೆ ಪಿಗೆ ಅನಿವಾರ್ಯ. ಮುಂದಿನ ಎಲೆಕ್ಷನ್ ಗೆಲ್ಲಬೇಕಾಗಿದ್ರೆ ಯಡಿಯೂರಪ್ಪನವರು ಪ್ಲಸ್ ಪಾಯಿಂಟ್ ಆಗ್ತಾರೆ. ಮತ್ತು ಅವರು ಯಡಿಯೂರಪ್ಪನವರು ತಮ್ಮ ಮಗಳ ಸಲುವಾಗಿ ಹೋರಾಟ ಮಾಡ್ತಾರೆ ವಿನಃ ಇನ್ನೊಬ್ಬರ ಮಕ್ಕಳಿಗೆ ಅವ್ರು ಹೋರಾಟ ಮಾಡೋದಿಲ್ಲ ಅನ್ನೋದು ಇತಿಹಾಸದಿಂದ ನಾವು ತಿಳ್ಕೊಂಡಿವಿ. ಇದು ಎಲ್ಲ ರಾಜಕಾರಣಿಗಳದ, ಇದು ಒಬ್ಬರದಲ್ಲ ಪಾಪ ಅವ್ರ